ಸತ್ಯ ಹರಿಶ್ಚಂದ್ರ ಅಂತ ರಾಜ ಇದ್ದ. ದೇವಲೋಕದಲ್ಲಿ ಒಂದು ಸತಿ ಚರ್ಚೆ ಆದಾಗ ಅವಾಗ ಒಬ್ಬರು ಋಷಿ ಅಂತಾರೆ, ಈ ಪ್ರಪಂಚದಲ್ಲಿ ಬರೀ ನಿಜದಿಂದಾನೇ ನಡ್ಕೊಳ್ಳೋದು, ಸತ್ಯ ನಡ್ಕೊಳ್ಳೋ ಯಾರೂ ಇಲ್ಲ ಅಂತ. ವಿಶ್ವಾಮಿತ್ರ ಋಷಿ. ಆವಾಗ ವಶಿಷ್ಠ ಋಷಿರು ಹೇಳ್ತಾರೆ ದೇವಲೋಕದಲ್ಲಿ, ಇಲ್ಲ ಇದ್ದಾರೆ ಅಂತ. ಯಾರಿದ್ದಾನೆ ಹೇಳಿ ಅಂತಾರೆ. ಹರಿಶ್ಚಂದ್ರ ಇದ್ದಾನೆ ರಾಜ ಅಂತ. ನಾನು ಪರೀಕ್ಷೆ ಮಾಡ್ಬೋದಾ ಅಂತ. ಮಾಡಿ, ಏನು ಬೇಕಾದ್ರೂ ಪರೀಕ್ಷೆ. ಆಯಿತು, ನಾನು ಅವನಿಗೋ ಪರೀಕ್ಷೆ ಮಾಡ್ತೀನಿ. ವಿಶ್ವಾಮಿತ್ರ ಕೋಪ ಅವನಿಗೆ. ವಿಶ್ವಾಮಿತ್ರ ಹೋದಾಗ ಅವನ್ನೆಲ್ಲ ಕರೆಕ್ಟಾಗೆಲ್ಲ ಬಂದ್ರಿ ಸ್ವಾಮಿ ಬನ್ನಿ ಅಂತ ಕರೆಸ್ತಾರೆ, ಕೂಡಿಸ್ತಾರೆ. ಅವನಂತಾನೆ ನನಗೆ ರಾಜ್ಯ ಬೇಕು, ದಾನ ಮಾಡು. ಸರಿ, ದಾನ ಮಾಡಿಬಿಡ್ತಾನೆ. ದಾನ ಆದಮೇಲೆ ನನಗಿಷ್ಟು ದುಡ್ಡು ಬೇಕು ಅಂತಾನೆ. ಆಯಿತು, ಕೊಡ್ತೀನಿ ಅಂತಾನೆ. ನೀ ಎಲ್ಲಿಂದ ದುಡ್ಡು ತರ್ತೀಯಾ ಅಂತಾನೆ. ದುಡ್ಡು ಖಜಾನೆಯಿಂದ. ಅಯ್ಯ, ನೀ ಎಲ್ಲ ದಾನ ಮಾಡಿಬಿಟ್ಟಿದ್ಯಾ, ನನಗೆ ನಿನ್ನ ಖಜಾನೆ ಇಲ್ಲ, ಈಗ ನೀನು ಇವಾಗ ದುಡ್ಡು ಕೊಡ್ಬೇಕು ನನಗೆ. ಸರಿ ಸ್ವಾಮಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ನನ್ನ ಹೆಂಡತಿ ಮಗ ಹೋಗ್ತೀವಿ, ಹೋಗಿ ಅಲ್ಲೆಲ್ಲರೂ ದುಡಿದ್ಬಿಟ್ಟು ಕೊಡ್ತೀವಿ ಅಂತ. ಅವನಿಗೆ ಅದಕ್ಕೆ ನಕ್ಷತ್ರಕಾಂತ ಇರ್ತಾನೆ ಅವನ ಹತ್ರ, ಅವನನ್ನು ಕಳಿಸ್ತಾನೆ. ಹೋದ್ಮೇಲೆ ಕಷ್ಟಪಟ್ಕೊಂಡು ಕಾಶಿಗೆ ಹೋಗ್ತಾನೆ. ದುಡ್ಡು ಕೊಡಬೇಕು, ಟೈಮ್ ಬರ್ತಾ ಇದೆ, ಏನು ಮಾಡೋದು? ಅವಾಗ ಆಗಿನ ಕಾಲದಲ್ಲಿ ಜನಗಳನ್ನ ಮಾರೋರು ಸ್ಲೇವ್ಸ್ ಆಗಿ, ಕಷ್ಟ ಆಗಿದೆ. ಸೊ ಹೆಂಡ್ತಿನ ಮಗನ ಮಾರಿಬಿಡ್ತಾನೆ. ಕಷ್ಟಪಟ್ಟು ಒಂದು ಸ್ಮಶಾನದಲ್ಲಿ ಕೆಲಸ ಮಾಡ್ತಾನೆ. ಅದರಿಂದ ಬಂದಿದ್ದ ದುಡ್ಡೆಲ್ಲ ತೊಗೊಂಡು ವಾಪಸ್ ಕೊಟ್ಬಿಡ್ತಾನೆ. ದುಡ್ಡು ಕೊಟ್ಬಿಟ್ಟು ಹೋಗಪ್ಪ ನೀನು ಅಂತ ನಕ್ಷತ್ರನ ಕಳಿಸ್ಬಿಡ್ತಾನೆ. ಅವಾಗ ಓಹೋ ಇವ್ನು ಏನಿದು, ಇನ್ನೂ ಪರೀಕ್ಷೆ ಮಾಡಬೇಕು ಇವನು ಅಂದ್ಬಿಟ್ಟು ಮಗನಿಗೆ ಹಾವಿನಲ್ಲಿ ಕಚ್ಚುತ್ತೆ. ಸತ್ತೋಗ್ತಾನೆ ಮಗ. ಅವಾಗ ಹೆಂಡ್ತಿ, ಅಯ್ಯೋ ನನ್ನ ಮಗ ಸತ್ತೋರು, ಅವನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಕ್ರಿಯೆಗಳೆಲ್ಲ ಮಾಡೋಕ್ಕೆ ಹೋದಾಗ ಇವ್ನು ನಿಲ್ಲಿಸು ಅಂತಾನೆ. ಏನು ದುಡ್ಡು ಕೊಡದೆ ಹೆಂಗೆ ಮಾಡ್ತೀಯ, ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತಾಳೆ. ಆವಾಗ ಇವನೇನು ಮಾಡ್ತಾನೆ, ನೋಡ್ಬಿಟ್ಟು ನಿನ್ನ ತಾಳಿ ಇದೆಯಲ್ಲ ಕೊಡು ಅಂತಾನೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ, ತಾಳಿ ನೋಡೋಕ್ಕೆ ಸಾಧ್ಯ ಇರೋದು ನನ್ನ ಗಂಡಗೆ ಮಾತ್ರ, ನೀನೇ ಹರಿಶ್ಚಂದ್ರ. ಗೊತ್ತಾದ್ರೂ ಹೇಳ್ತಾನೆ, ನಾನೇ ಇರ್ಬೋದು, ನೀನೇ ಹೆಂಡ್ತಿ, ಆದರೆ ನಾನು ದುಡ್ಡು ಕೊಡದೆ ಮಾಡೋಕ್ಕಾಗಲ್ಲ, ಸಾಕು ಇನ್ನು ಈ ಪರೀಕ್ಷೆ ಅಂತ ಅಂದು. ಆವಾಗ ದೇವರು ಎಲ್ಲ ಮುಂದೆ ಬರ್ತಾರೆ. ಆವಾಗ ವಿಶ್ವಾಮಿತ್ರನು ಬಂದು, ನಿಜವಾಗ್ಲೂ ಇಂಥ ಸತ್ಯವಂತ ಇದ್ದಾನೆ ಅಂತ ಪ್ರಪಂಚದಲ್ಲಿ ನೀನು ತೋರಿಸಿದ್ಯಾ, ನಿನಗೆಲ್ಲ ನನ್ನ ಋಷಿ ಇದೆಲ್ಲ ನಿಂಗೆ ದಾನ ಮಾಡ್ತೀನಿ ಅಂತ ಮಾಡಿ ಅವನು ರಾಜ್ಯ ವಾಪಸ್ ಕೊಡ್ತಾನೆ. ಆದರೆ ಇದರಲ್ಲಿ ನಾವು ಏನು ಕಲ್ತ್ಕೊಬೇಕು ಅಂದರೆ, ಇದು ಆಯಿತೋ ನಿಜವಾಗ್ಲೂ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಸತ್ಯದಿಂದ ನಡ್ಕೊಬೇಕು, ನಿಜ ಹೇಳಬೇಕು.